ಅಧ್ಯಕ್ಷ ಗಾದಿಯ ಪ್ರಬಲ ಆಕಾಂಕ್ಷಿಯಾಗಿರುವ ಎಂಎಲ್ಸಿ ರವಿ, ಸಿದ್ದು ಆಪ್ತ ಕೆಎನ್ ರಾಜಣ್ಣ, ಎಂಎಲ್ಸಿ ರವಿ ನಡುವೆ ಅಧ್ಯಕ್ಷ ಗಾದಿಗೆ ಫೈಟ್ ನಡೀತಾ ಇದೆ. ರಾತ್ರಿ ಸಿಎಂ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮೂಡದ ಒಮ್ಮತ ತೀವ್ರ ಕುತೂಹಲ ಮೂಡಿಸಿರುವ ಅಪೆಕ್ಸ್ ಬ್ಯಾಂಕ್ ಚುನಾವಣೆ. ಈ ಒಂದು ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇವತ್ತೇ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಗೆ ಎಲೆಕ್ಷನ್. ಈ ಬಾರಿ ಅವಿರೋಧ ಆಯ್ಕೆ ಇಲ್ಲ, ಎಲೆಕ್ಷನ್ ಫಿಕ್ಸ್. ಕೆಲವೇ ಕ್ಷಣಗಳಲ್ಲಿ ಸಿಎಂ ಆಪ್ತ ರಾಜಣ್ಣ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಕೆಎನ್ ರಾಜಣ್ಣಗೆ ಸಿಕ್ಕಿದೆ ಬಹುತೇಕರ ಸಪೋರ್ಟ್. ಬೆಳ್ಳಿ ಪ್ರಕಾಶ್, ರಾಹುಲ್ ಜಾರಕಿಹೊಳಿ ಸೇರಿ ಹಲವರ ಸಪೋರ್ಟ್ ಸಿಕ್ಕಿದೆ. ಡಿಸಿಎಂ ಡಿಕೆ ಸಂಬಂಧ ಎಂಎಲ್ಸಿ ರವಿಯಿಂದಲೂ ಕೂಡ ನಾಮಪತ್ರ ಸಲ್ಲಿಕೆ ಮಾಡಲಾಗುತ್ತೆ. ಅಧ್ಯಕ್ಷ ಗಾದಿಯ ಪ್ರಬಲ ಆಕಾಂಕ್ಷಿಯಾಗಿರುವ ಎಂಎಲ್ಸಿ ರವಿ, ಸಿದ್ದು ಆಪ್ತ ಕೆಎನ್ ರಾಜಣ್ಣ, ಎಂಎಲ್ಸಿ ರವಿ ನಡುವೆ ಅಧ್ಯಕ್ಷ ಗಾದಿಗೆ ಫೈಟ್. ರಾತ್ರಿ ಸಿಎಂ ನೇತೃತ್ವದಲ್ಲಿ ನಡೆದ ಸಭೆಯಲ್ಲೂ ಕೂಡ ಒಮ್ಮತ ಮೂಡಿಲ್ಲ, ತೀವ್ರ ಕುತೂಹಲ ಮೂಡಿಸಿರುವ ಅಪೆಕ್ಸ್ ಬ್ಯಾಂಕ್ ಚುನಾವಣೆ. ಇವತ್ತೇ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಗೆ ಎಲೆಕ್ಷನ್. ಈ ಬಾರಿ ಅವಿರೋಧ ಆಯ್ಕೆ ಇಲ್ಲ, ಎಲೆಕ್ಷನ್ ಫಿಕ್ಸ್. ಕೆಎನ್ ರಾಜಣ್ಣ ಅವರಿಗೆ ಬೆಳ್ಳಿ ಪ್ರಕಾಶ್ ಅವರು ಕೂಡ ಸಪೋರ್ಟ್ ಕೊಟ್ಟಿದ್ರು. ಆದ್ರೆ ಈಗ ನೀವು ಗಮನಿಸಿದ್ರೆ ಬೆಳ್ಳಿ ಪ್ರಕಾಶ್ ಅವರು ಕೂಡ ನಾಮಿನೇಷನ್ ಸಲ್ಲಿಕೆ ಮಾಡಿದ್ದಾರೆ, ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಈ ಒಂದು ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್. ಈ ಒಂದು ಅಪೆಕ್ಸ್ ಬ್ಯಾಂಕ್ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ, ಜೊತೆಗೆ ಬಹಳ ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ. ಯಾಕೆಂತಂದ್ರೆ ಈಗ ಡಿಕೆ ಶಿವಕುಮಾರ್ ಅವರ ಸಂಬಂಧಿಯಾಗಿರುವಂತಹ ರವಿ ಅವರು, ಎಂಎಲ್ಸಿ ರವಿ ಅವರ ಪರವಾಗಿ ಡಿಕೆ ಶಿವಕುಮಾರ್ ಅವರ ಆಪ್ತ ವರ್ಗದಲ್ಲಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಕೆಎನ್ ರಾಜಣ್ಣ ಅವರ ಪರವಾಗಿ ಕೂಡ ಹಲವರು ಬೆಂಬಲವಾಗಿ ನಿಂತಿದ್ದಾರೆ, ಸಪೋರ್ಟ್ ನ ಮಾಡ್ತಾ ಇದ್ದಾರೆ. ಬೆಳ್ಳಿ ಪ್ರಕಾಶ್ ಅವರು ಕೂಡ ಕೆಎನ್ ರಾಜಣ್ಣ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ನಮ್ಮ ಸಪೋರ್ಟ್ ಏನಿದ್ರು ಕೆಎನ್ ರಾಜಣ್ಣ ಅವರಿಗೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಕೆಎನ್ ರಾಜಣ್ಣ ಅವರು ಕೂಡ ನಾಮಪತ್ರಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಈಗ ಬೆಳ್ಳಿ ಪ್ರಕಾಶ್ ಅವರು ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಈ ಒಂದು ಅಪೆಕ್ಸ್ ಬ್ಯಾಂಕ್ ಚುನಾವಣೆ. ಈಗ ಕೆಎನ್ ರಾಜಣ್ಣ ಅವರಿಗೆ ರಾಹುಲ್ ಜಾರಕಿಹೊಳಿ ಆಗಿರಬಹುದು, ಇನ್ನೂ ಹಲವರು ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಡಿಸಿಎಂ ಡಿಕೆ ಸಂಬಂಧ ಎಂಎಲ್ಸಿ ರವೀಂದ್ರೂ ಕೂಡ ಒಂದು ಕಡೆ ನಾಮಪತ್ರ ಸಲ್ಲಿಕೆ ಆಗಿದೆ. ಇನ್ನು ಸಿದ್ದರಾಮಯ್ಯ ಅವರು ಒಂದು ಸಭೆ ಕೂಡ ಮಾಡಿದ್ರು, ಅಂದ್ರೆ ನೆನ್ನೆ ಒಂದು ಮೀಟಿಂಗ್ ಕೂಡ ಮಾಡಿದ್ರು. ಆ ಒಂದು ಮೀಟಿಂಗ್ ನಲ್ಲೂ ಕೂಡ ಒಮ್ಮತ ಬಂದಿಲ್ಲ. ಒಂದು ವೇಳೆ ಅಧ್ಯಕ್ಷ ಸ್ಥಾನಕ್ಕೆ ಕೆಎನ್ ರಾಜಣ್ಣ ಅವರು ನೇಮಕ ಆದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಡಿಕೆ ರವಿ ಅವ್ರನ್ನ ನೇಮಕ ಮಾಡಲಾಗುತ್ತೆ ಅಂತ ಕೂಡ ಮಾತುಕತೆಯನ್ನ ಮಾಡಿದ್ರು. ಅದು ಯಾವುದೇ ಮಾತುಕತೆಗೂ ಕೂಡ ಒಪ್ಪಿಗೆಯನ್ನ ಕೊಟ್ಟಿಲ್ಲ ಇಬ್ಬರು ಕೂಡ. ಸದ್ಯಕ್ಕೆ ಎಲೆಕ್ಷನ್ಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಈ ಬಾರಿ ಅವಿರೋಧ ಆಯ್ಕೆ ಇಲ್ಲ. ಎಸಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಒಂದು ಅಪೆಕ್ಸ್ ಬ್ಯಾಂಕ್ ಫೈಟ್ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಜೊತೆಗೆ ಕೆಎನ್ ರಾಜಣ್ಣ ಅವರಿಗೆ ನಮ್ಮ ಸಪೋರ್ಟ್ ಅಂತ ಬೆಳ್ಳಿ ಪ್ರಕಾಶ್ ಅವರು ಕೂಡ ಹೇಳಿದ್ರು. ಆದ್ರೆ ಈಗ ಬೆಳ್ಳಿ ಪ್ರಕಾಶ್ ಅವರು ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ? ಸಾಹಿತ್ಯ ನಿರೀಕ್ಷಿತ ಏನೋ ಅಂದ್ರೆ ಈ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಒಂದು ಮುಂದೂಡಿಕೆ ಆಗುತ್ತಾ ಅಥವಾ ನಡೆಯುತ್ತಾ ಅನ್ನೋದು ಸಾಕಷ್ಟು ಕುತೂಹಲ ಇತ್ತು. ಆದ್ರೆ ಇವತ್ತು ಚುನಾವಣೆ ನಡೆಯುವುದು ಬಹುತೇಕ ಫಿಕ್ಸ್ ಆಗಿರುವಂತದ್ದು. ಈಗಾಗಲೇ ಏನೋ ಮಾಜಿ ಅಧ್ಯಕ್ಷರಾದಂತಹ ಬೆಳ್ಳಿ ಪ್ರಕಾಶ್ ಅವರು ಒಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು ಮತ್ತು ಹೊರಗಡೆ ಬಂದಿರುವಂತದ್ದು. ಮತ್ತೆ ಅದೇ ರೀತಿಯಾಗಿ ಏನು ಕೆಎನ್ ರಾಜಣ್ಣ ಅವರು ಸಹ ಒಂದು ಅಪೆಕ್ಸ್ ಬ್ಯಾಂಕ್ ಕಚೇರಿ ಚಾಮರಾಜಪೇಟೆ ಏನಿದೆ ಅಲ್ಲಿಗೆ ಬಂದಿರುವಂತದ್ದು. ಮತ್ತೆ ಇದರ ಜೊತೆಗೆ ಇನ್ನ ಬೇರೆ ಬೇರೆ ಅಭ್ಯರ್ಥಿಗಳು ಸಹ ಬಂದಿರುವಂತದ್ದು. ಒಟ್ಟು 21 ಸ್ಥಾನಗಳಿಗೆ ಈ ಒಂದು ಚುನಾವಣೆ ನಡೆಯುವಂತದ್ದು. ಅದರಲ್ಲಿ 19 ಸ್ಥಾನಗಳಿಗೆ ನಿರ್ದೇಶಕರಾಗಿರುವಂತದ್ದು. ಈಗ ಏನು 11 ಗಂಟೆಗೆ ಈ ಒಂದು ನಾಮಪತ್ರ ಸಲ್ಲಿಕೆ ಏನೋ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಏನೋ 12:30 ಅಥವಾ 1 ಗಂಟೆ ಒಳಗಡೆ ಏನೋ ಇದರಲ್ಲಿ ಒಂದು ಯಾರು ಅಧ್ಯಕ್ಷರಾಗ್ತಾರೆ ಏನೋ ಅನ್ನೋದು ಸಹ ಗೊತ್ತಾಗುವಂತದ್ದು. ಮತ್ತೆ ಇದ್ರ ಜೊತೆಗೆ ಏನಂದ್ರೆ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಅಥವಾ ಏನಾದ್ರು ಹೊರಗಡೆ ಏನಾದ್ರು ಮತ ಸರ್ಜರಿ ಏನೋ ಅನ್ನೋದ್ರ ಬಗ್ಗೆ ಸಹ ಸ್ಪಷ್ಟವಾಗಿ ಗೊತ್ತಿಲ್ಲ ಸಾಹಿತ್ಯ. ಆದ್ರೆ ಈಗ ಚುನಾವಣೆ ನಡೆಯುವುದು ಅನ್ನೋದು ಬಹುತೇಕ ಫಿಕ್ಸ್ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಬೆಳ್ಳಿ ಪ್ರಕಾಶ್ ಅವರು ಮೊದಲೇ ಅಭ್ಯರ್ಥಿಯಾಗಿ ಒಂದು ಚುನಾವಣಾ ಅಂದ್ರೆ ನಾಮಪತ್ರ ಸಲ್ಲಿಕೆ ಮಾಡಿರುವಂತದ್ದು. ನಂತರ ಇನ್ನು ಈ ಡೈರೆಕ್ಟರ್ ಕೆಲವೊಂದಷ್ಟು ಜನ ಡೈರೆಕ್ಟರ್ ಬಂದಿರುವಂತದ್ದು. ಹಾಗಾಗಿ ಎಲ್ಲರೂ ಹೊರಗಡೆ ಬಂದು ಏನ್ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕಾದ್ನೋಡ್ಬೇಕಾಗುತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.